ನಗಿಸುತ್ತಲೇ ರೇಗಿಸುವ ಗಿಂಡಿ ನಾಟನಂತೆ, ಮಾತಿನಲ್ಲಿ ಮೋಡಿ ಮಾಡು ಮಾಯಗಾರನಂತೆ, ಕಾವ್ಯ ನಾಲ್ಕು ಕೈತಿ ಕೊಲ್ಲಿಂಚಿನಂತೆ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಏನಕ್ಕೆ ಅಂತಂದರೆ, ಮೊದಲನೇದಾಗಿ ಕಾವ್ಯ ಅವ್ರ ಫ್ಯಾನ್ಸ್ಗಂತೂ ಸಖತ್ ಇಷ್ಟ ಆಗಿರುತ್ತೆ. ಯಾಕಂತಂದರೆ ಈ ವಾರದ ಕ್ಯಾಪ್ಟನ್ ಅವರಾಗಿದ್ದಾರೆ. ಯಾಕಂದರೆ ಅಫಿಷಿಯಲ್ ಆಗಿ ಗೊತ್ತಾಗೋರು ಕೆಲವೊಬ್ಬರು ನಂಬಲ್ಲ, ಅದಕ್ಕೋಸ್ಕರನೇ ನೆನ್ನೆನೇ ಅಪ್ಡೇಟ್ ಗೊತ್ತಾಗಿತ್ತು. ಆದರೂ ಕೂಡ ಯಾರ್ಯಾರ ಹೆಸರನ್ನ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ ಅಶ್ವಿನಿ ಅವರು ಮತ್ತು ರಾಶಿಕಾ ಅವರು ಇಬ್ಬರಲ್ಲಿ ಸೂರಜ್ ಅವ್ರ ಹೆಸರನ್ನ ತಗೊಂಡಿದ್ದು. ಮಿಕ್ದವ್ರು ಯಾರೂ ಕೂಡ ಇಲ್ಲಿ ಸೂರಜ್ ಅವ್ರ ಹೆಸರನ್ನ ತಗೊಳ್ಳಿಲ್ಲ. ಎಲ್ಲರೂ ಕೂಡ ಕಾವ್ಯ ಅವ್ರ ಹೆಸರನ್ನೇ ತಗೊಂಡ್ರು. ಆಲ್ಮೋಸ್ಟ್ ಕೆಲವೊಬ್ರು ಇಲ್ಲಿ ಕಮೆಂಟಲ್ಲಿ ಕೂಡ ಇಲ್ಲಿ ತಿಳಿಸಿದ್ರಿ, ಏನೋ ಬಿಟ್ಟಿಯಾಗಿ ಭಿಕ್ಷೆ ಹಾಕಿದ್ದಾರೆ, ಅದಕ್ಕೋಸ್ಕರ ಕಾವ್ಯ ಅವರು ಇಲ್ಲಿ ಕ್ಯಾಪ್ಟನ್ ಆದರು ಅಂತ ಅಂದ್ಬಿಟ್ಟು. ಬಿಟ್ಟಿ ಭಿಕ್ಷೆ ಏನು ಅಂತ ಇಲ್ಲಿ ಇಲ್ಲ. ಇವಾಗ ಯಾರು ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ಗಳು ಇದ್ದಾರೋ ಅವರೆಲ್ಲರಿಗೂ ಕೂಡ ಕಾವ್ಯ ಅವರ ವ್ಯಕ್ತಿತ್ವ ಇಷ್ಟ ಆಗಿದೆ. ಮತ್ತು ಟಾಸ್ಕ್ ಅಂತ ಬಂದಾಗೂ ಕೂಡ ಅವ್ರು ಇಲ್ಲಿ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತು. ಇಲ್ಲಿ ರಘು ಅವರು ಕೂಡ ಇಲ್ಲಿ ಹೇಳಿದ್ರು ಆ ಒಂದು ವಿಚಾರದ ಬಗ್ಗೆ, ಮಾಡುವವರು ಕೂಡ ಅದನ್ನೇ ಹೇಳಿದ್ರು, ರಜತ್ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ನೋಡಿ, ಫಸ್ಟಿಗೆ ಇಲ್ಲಿ ರಾಶಿಕಾ ಅವ್ರು ಬರ್ತಾರೆ, ಸೂರಜ್ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಮತ್ತೆ ಅಶ್ವಿನಿ ಅವ್ರು ಬರ್ತಾರೆ, ಅವರು ಕೂಡ ಇಲ್ಲಿ ಸೂರಜ್ ಅವ್ರ ಹೆಸರನ್ನ ತಗೊಂತಾರೆ. ಒಳಗಡೆ ಕನ್ಸೆಷನ್ ರೂಮಲ್ಲಿ ಇಲ್ಲಿ ಕಾವ್ಯ ಅವರು ಸೂರಜ್ ಅವರು ಇಬ್ಬರು ಕೂಡ ಇಲ್ಲಿ ಕೂತಿರ್ತಾರೆ. ಇಲ್ಲಿ ಸೂರಜ್ ಅವರು ಫಸ್ಟೇ ಹೇಳ್ತಾರೆ, ಇವಾಗ ನೀನೇ ಗೆಲ್ಲೋದು ಬಿಡು ಅಂತ ಅಂದ್ಬಿಟ್ಟು. ಯಾಕಂದರೆ ಗೊತ್ತು ಅವ್ರನ್ನ ಯಾರು ಕೂಡ ಇಷ್ಟಪಡಲ್ಲ ಅಂತಂದ್ಬಿಟ್ಟು ಒಂದೇ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಬೇಡದೇ ಇರೋ ಮ್ಯಾಟ್ರ್ಗಳನ್ನ ಇಲ್ಲಿ ಮಾತಾಡಿಕೊಂಡು ಫಸ್ಟಿಗೆ ಅವ್ರ ಬಗ್ಗೆ ಏನೋ ಒಂದು ಒಪಿನಿಯನ್ ಹೇಳಿರ್ತಾರೆ ಸೂರಜ್ ಅವರು. ಆ ನಂತರ ಮತ್ತೆ ಅವ್ರ ಹತ್ರನೇ ಹೋಗಿ ಮಾತಾಡ್ಸೋದು, ಇದು ಎಷ್ಟು ಸರಿ ಎಷ್ಟು ತಪ್ಪು. ಇವರೇ ಅಶ್ವಿನಿ ಅವ್ರ ಬಗ್ಗೆ ಎಷ್ಟು ಬ್ಯಾಡಾಗಿ ಇಲ್ಲಿ ಹೇಳಿದ್ದಾರೆ, ಅವರು ಒಂಥರ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಇಲ್ಲಿ ಮಾತಾಡಿದ್ರು. ರಾಶಿಕಾ ಅವ್ರ ಹತ್ರನೇ ಹೋಗ್ಬಿಟ್ಟು ಹೇಳಿದರು. ರಾಶಿಕಾ ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಜಗಳ ಎಲ್ಲ ಆಡಿದ್ರು. ಅಶ್ವಿನಿ ಅವ್ರ ಬಗ್ಗೆ ಇಲ್ಲಿ ಹೇಳ್ತಿದ್ರು, ಅವರು ಕೂಡ ಅಶ್ವಿನಿ ಅವ್ರು ಸರಿ ಇಲ್ಲ ಹಾಗೆ ಹೀಗೆ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು. ಇವಾಗ ಒಂದು 2 ವಾರ ಅಂದರೆ ಜಾನ್ವಿಯರ್ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ರಾಶಿಕಾ ಅವರು ಒಂದು 2 ವಾರದಿಂದ ಕೂಡ ಸಖತ್ತಾಗಿ ಹಚ್ಕೊಂಡಿದ್ದಾರೆ, ಮಾತಾಡ್ತಿದ್ದಾರೆ. ಅಶ್ವಿನಿ ಯಾವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಇಲ್ಲಿ ಜಾಸ್ತಿ ರಾಶಿಕಾ ಅವರು ಅವ್ರನ್ನ ಹಚ್ಕೊಂಡಿದ್ದಾರೆ, ಮಾತಾಡ್ತಿದ್ದಾರೆ. ಅದೆಲ್ಲ ಓಕೆ. ಬಟ್ ಹಿಂದೊಂದು ಮುಂದೊಂದು ಮಾತಾಡೋ ಬುದ್ಧಿ ಇಲ್ಲಿ ರಾಶಿಕಾ ಅವ್ರಿಗೆ ಜಾಸ್ತಿ ಇದೆ. ಸೂರಜ್ ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ಯಾಕಂತಂದರೆ ಕೆಲವೊಂದು ಸೀನ್ಗಳು ನೋಡಿದಾಗ ಲೈವಲ್ಲಿ ಗೊತ್ತಾಗಿರುತ್ತೆ ಕೆಲವೊಬ್ಬರಿಗೆ. ಇಲ್ಲಿ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಕಾವ್ಯ ಅವರು ತುಂಬ ಚೆನ್ನಾಗಿ ಫಿಸಿಕಲ್ ಆಗಿ ಟಾಸ್ಕ್ ಆಡಿದ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಹೌದು, ನಿಜವಾಗ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರು ಹೇಳೋಕ್ಕಿಂತ ಬೇರೆಯವರೆಲ್ಲರೂ ಕೂಡ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರಿಗೆ ಏನು ಅನ್ಸುತ್ತೆ ಅಂತಂದರೆ, ಗಿಲ್ಲಿ ಬಿಡು ಯಾವಾಗಲೂ ಕಾವ್ಯನ ಹೊಗಳ್ತಾನೆ ಇರ್ತಾನೆ, ಅವ್ನು ಬಿಟ್ಕೊಡಲ್ಲ ಅಂತಂದ್ಬಿಟ್ಟು. ಬಟ್ ಬೇರೆಯವರೆಲ್ಲರೂ ಕೂಡ ಏನು ಹೇಳಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತಾನೆ. ಆದರೆ ಯಾವಾಗಲೂ ಕೂಡ ನಾವು ಯಾವ ವ್ಯಕ್ತಿ ಜೊತೆ ಇಲ್ಲಿ ಮಾತಾಡ್ತಿರ್ತೀವೋ ಆ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಬಾರ್ದು. ಯಾಕಂತಂದರೆ 24/7 ಅವ್ರ ಜೊತೆನೇ ಇಲ್ಲಿ ಮಾತಾಡ್ತಾ ಇರ್ತಾರೆ. ಕಳೆದ ವಾರ ರಾಶಿಕಾ ಅವರು ಮತ್ತು ಸೂರಜ್ ಅವರು ತಗೊಳ್ಳಿ, ಇಬ್ಬರು ಕೂಡ 24 ಗಂಟೆ ಮಾತಾಡ್ತಾ ಇದ್ರು ಕೂಡ ನಿಂದು ಮುಖವಾಡ ಗೊತ್ತಾಯಿತು ಹಾಗೆ ಹೀಗೆ ನಿನ್ನ ಬಂಡವಾಳ ಬಯಲಾಯಿತು ಅಂತ ಜಗಳ ಆಡಿದ್ರು. ಆದರೂ ಕೂಡ ಇಬ್ಬರು 24 ಗಂಟೆ ಮಾತಾಡ್ತಾನೆ ಇರ್ತಾರೆ. ಈ ರೀತಿಯಾಗಿ ಬಿಟ್ಕೊಡೋದು ಹೇಗಿರುತ್ತೆ, ಬಟ್ ಈ ಥರ ಮಾತಾಡೋದು ಹೇಗಿರುತ್ತೆ. ಏನೇ ಜಗಳ ಆಡ್ಕೊಳ್ಳಿ, ಏನೇ ಇದ್ರೂ ಕೂಡ ಗಿಲ್ಲಿಯವರು ಕಾವ್ಯವ್ರನ್ನ ಬಿಟ್ಕೊಡಲ್ಲ. ಕಾವ್ಯವರು ಕೂಡ ಅಷ್ಟೇ, ಏನೋ ತಪ್ಪಾಗಿದ್ರೆ ಮಾತ್ರ ಒಂದು ಪಾಯಿಂಟಲ್ಲಿ ತಪ್ಪು ಅಂತ ಇಲ್ಲಿ ಹೇಳ್ತಾರಷ್ಟೇ. ನೆಕ್ಸ್ಟು ರಜತ್ ಅವ್ರು ಬರ್ತಾರೆ, ಕಾವ್ಯ ಅವ್ರ ಹೆಸರನ್ನ ತಗೊತಾರೆ. ಅವರು ಕೂಡ ಅಷ್ಟೇ, ಗೇಮ್ ಅಂತ ಬಂದಾಗ ಇಲ್ಲಿ ನಿಜವಾಗ್ಲೂ ಕೂಡ ಯಾರು ಒಪ್ಕೊಳ್ಳಲ್ಲ. ರಘು ಅವ್ರ ಮುಂದೆ ಆಡಬೇಕು ಅಂತಂದಾಗ ಇಲ್ಲ ನಾನು ಹೋಗ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ತುಂಬಾ ಇಲ್ಲಿ ಇಷ್ಟ ಆಯಿತು. ಅವ್ರು ತುಂಬ ಚೆನ್ನಾಗಿ ಗೇಮ್ ಆಡಿದ್ರು ಅಂತ ಅಂದರೆ ಫಿಸಿಕಲ್ ಗೇಮ್ ಏನೇ ಇದ್ರೂ ಕೂಡ ನಾನು ಆಡ್ತೀನಿ ಅಂತ ಇಲ್ಲಿ ಮುಂದೆ ಹೋಗ್ತಾರೆ. ಬಟ್ ರಿಸಲ್ಟ್ ಇನ್ನೊಂದು ಕಡೆ, ಬಟ್ ಹೋಗ್ತೀನಿ ಅನ್ನೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿ ರಜತ್ ಹೇಳಿದ್ರು. ನೆಕ್ಸ್ಟ್ ಮಾಳುವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಆದರೆ ಮಾಡುವವರು ಕಾವ್ಯ ಅವ್ರ ಹೆಸರು ತಗೊಂಡಿದ್ದು ರಾಶಿಕಾ ಅವ್ರಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಶ್ಚರ್ಯ ಯಾಕೆ ಪಡಬೇಕು, ಅವ್ರ ಹತ್ರ ಮಾಡುವವರು ಹೇಳಿದ್ರೋ ಇಲ್ವೋ, ಬಟ್ ಇವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿಲ್ಲ ಮಾಡುವವರು ಬಂದ್ಬಿಟ್ಟು ರಾಶಿಕಾ ಅವ್ರ ಹತ್ರ ಮಾತಾಡೋದನ್ನ. ನೆಕ್ಸ್ಟ್ ರಘು ಅವ್ರು ಬರ್ತಾರೆ, ಅವರು ಕೂಡ ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಯಾಕಂತಂದರೆ ಸಖತ್ ಇಂಪ್ರೆಸ್ ಆದೆ ಈ ವಾರ ಕಾವ್ಯ ಅವ್ರ ಮೇಲೆ ಅಂತಂದ್ಬಿಟ್ಟು ಹೇಳಿದ್ರು. ನೋಡಿ, ಟಾಸ್ಕ್ ಅಂತ ಬಂದಾಗ ನಾನೇ ಕಿಂಗು, ನಾನೇ ಎಲ್ಲ ಮಾಡ್ತೀನಿ, ಫಿಸಿಕಲ್ ಟಾಸ್ಕ್ ಇರಲಿ ಏನೇ ಇರಲಿ ನಾನೇ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ರಘು ಅವರು ಅವ್ರನ್ನೇ ಜಾಸ್ತಿ ಹೊಗಳ್ಕೊಳ್ಳೋದು ಜಾಸ್ತಿ. ಬಟ್ ಇಲ್ಲಿ ಕಾವ್ಯ ಅವ್ರನ್ನ ಇಲ್ಲಿ ಹೊಗಳಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತು ಕಾವ್ಯ ಅವರು ಯಾವ ರೀತಿ ಇಲ್ಲಿ ಫೈಟ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ನನಗೆ ಸುಸ್ತಾಗಬೇಕು ಆ ರೀತಿಯಾಗಿ ಇಲ್ಲಿ ಕಾವ್ಯ ಅವರು ಟ್ರೈ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡಿ, ಅಷ್ಟು ಬಲಿಷ್ಠವಾಗಿರೋ ವ್ಯಕ್ತಿ, ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಕಾವ್ಯ ಅವರು ಅವ್ರನ್ನೇ ಸುಸ್ತು ಮಾಡಿದ್ರು ಅಂತಂದರೆ ಗೊತ್ತಿರುತ್ತೆ. ಯಾಕಂದರೆ ಒಳಗಡೆ ಅವ್ರು ಇಲ್ಲಿ ಆಟ ಆಡ್ತಿರೋದು ನಾವು ನೋಡೋರಿಗೆ ನಮ್ಗೆ ಅನಿಸ್ಬೋದು ಏನೂ ಆಡಿಲ್ಲ ಬಿಡು ಅಂತಂದ್ಬಿಟ್ಟು. ಆದರೆ ಅವ್ರು ಹೇಳಿದಾಗ ಗೊತ್ತಾಗುತ್ತೆ ಇಲ್ಲಿ ಆ ಒಂದು ಗೇಮಲ್ಲಿ ಕಾವ್ಯ ಅವರು ಯಾವ ರೀತಿಲಿ ಆಡಿದ್ರು, ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡಿದ್ರು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಇಂಪ್ರೆಸ್ ಆಯಿತು ಅಂತ ಕೂಡ ಇಲ್ಲಿ ಹೇಳಿದ್ರು. ಫಿಸಿಕಲ್ ಟಾಸ್ಕ್ ಅಂತ ಇರ್ಬೋದು, ಏನೇ ಆದರೂ ಕೂಡ ಕಾವ್ಯ ಅವರು ತುಂಬ ಚೆನ್ನಾಗಿ ಆಡಿದ್ರು, ಅದಕ್ಕೆ ಇಲ್ಲಿ ಇಂಪ್ರೆಸ್ ಆಯಿತು ಅಂತ ಕೂಡ ಇಲ್ಲಿ ಹೇಳಿದ್ರು. ಶಿ ಈಸ್ ವೆರಿ ಸ್ಮಾರ್ಟ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದರೆ ಕಿಚ್ಚನ ಪಂಚಾಯತಿಲಿ ಏನಾದರೂ ಕ್ವಶನ್ ಕೇಳಿದ್ರೆ ಯಾರ ಬಗ್ಗೆ ಕೇಳ್ಬೋದು, ಯಾವ ವಿಚಾರಕ್ಕೆ ಕೇಳ್ಬೋದು ಅಂತಂದ್ಬಿಟ್ಟು ಸರಿಯಾಗಿ ಇಲ್ಲಿ ಉತ್ತರ ಕೊಡ್ತಾರೆ. ಹೌದು,
ಹೌದು ತುಂಬ ಚೆನ್ನಾಗಿ ಥಿಂಕ್ ಕೂಡ ಇಲ್ಲಿ ಮಾಡ್ತಾರೆ, ಅದನ್ನೇ ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ಸ್ಪಂದನ ಅವ್ರು ಬರ್ತಾರೆ, ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಎಲ್ಲರೂ ಕೂಡ ಅನ್ಕೊಳ್ಳೋದು ಎಕ್ಸ್ಪೆಕ್ಟೆಡ್ ಬಿಡು ಅಂತಂದ್ಬಿಟ್ಟು, ಬಟ್ ಎಕ್ಸ್ಪೆಕ್ಟೆಡ್ ಅಲ್ಲ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಡೌಟ್ ಇರುತ್ತೆ. ಉತ್ತಮ ಅಂತ ಬಂದಾಗ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ಅವ್ರು ತಗೊಳ್ಳಿಲ್ಲ, ಇಲ್ಲಿ ಮಾತ್ರ ಸ್ಪಂದನ ಅವರು ಕಾವ್ಯ ಅವ್ರ ಹೆಸರನ್ನ ತಗೊಂಡ್ರು. ಅವ್ರು ಹೇಳಿದ್ದು ಕೂಡ ಇಲ್ಲಿ ಚೆನ್ನಾಗಿತ್ತು. ಏನಕ್ಕೆ ಅಂತಂದ್ರೆ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ, ಇಲ್ಲಿ ಗೆದ್ದಿದಾರಲ್ಲ ಒಂದು ಆಪರ್ಚುನಿಟಿ ಕೊಡಬೇಕು ಅಂತ ಇಲ್ಲಿ ಹೇಳಿದ್ರು. ಹೌದು, ಇವಾಗ ಆಪರ್ಚುನಿಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಚೈತ್ರ ಅವರು ಕೂಡ ನೋಡಿ ಅವ್ರ ಬಾಯಲ್ಲಿ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಬೇರೆಯವ್ರನ್ನ ಹೊಗಳಲ್ಲ ಅವ್ರು ಜಾಸ್ತಿ, ಅವ್ರನ್ನೇ ಅವ್ರು ಹೊಗಳ್ಕೊಂತಾರೆ. ಕಾವ್ಯ ಅವ್ರ ಹೆಸರನ್ನ ಅವರು ಕೂಡ ಇಲ್ಲಿ ತಗೊಂಡ್ರು. ಧನುಷ್ ಅವರು ಕೂಡ ಕಾವ್ಯ ಅವ್ರ ಹೆಸರನ್ನ ತಗೊಂಡ್ರು. ಟೋಟಲ್ ಆಗಿ ಇಲ್ಲಿ ಎಲ್ಲರೂ ಕೂಡ ಕಾವ್ಯ ಅವ್ರ ಹೆಸರನ್ನ ತಗೊಂಡ್ರು. ರಾಶಿಕಾ ಅವರು ಅಶ್ವಿನಿ ಅವರು ಇಬ್ಬರೇ ಇಲ್ಲಿ ಸೂರಜ್ ಅವ್ರ ಹೆಸರನ್ನ ತಗೊಂಡಿದ್ದು. ಕೊನೆಯದಾಗಿ ಇಲ್ಲಿ ಇವರು ಕಾವ್ಯ ಅವ್ರ ಕ್ಯಾಪ್ಟನ್ ಆಗ್ತಾರೆ. ಅಶ್ವಿನಿ ಅವ್ರಿಗೆ ರಾಶಿಕಾ ಅವ್ರಿಗೆ ಇಲ್ಲಿ ಇಷ್ಟ ಆಗಲ್ಲ, ಯಾಕಂತಂದ್ರೆ ಗೇಮ್ ಕೊಡ್ಲಿಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಮತ್ತೆ ಇಲ್ಲಿ ಏನೋ ಫೇರ್ ಅಂತ ಅನಿಸ್ಲಿಲ್ಲ ಅಂತ ಕೂಡ ಇವರಿಬ್ಬರೇ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಂದ್ರೆ ಇನ್ನು ಅನೌನ್ಸ್ ಮಾಡಿರಲ್ಲ ಅವಾಗೇನೆ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ, ಯಾಕಂದ್ರೆ ಗೊತ್ತಾಗುತ್ತಲ್ವ ಯಾರು ಇಲ್ಲಿ ಕ್ಯಾಪ್ಟನ್ ಆದ್ರು. ಕೊಟ್ಟಿದ್ದೆ ಅವ್ರಿಬ್ರನ್ನ ಬಿಟ್ಟು ಯಾರು ಕೊಡ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಮಾತಾಡ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ರಾಶಿಕ್ ಅವರು ಎಲ್ಲದರಲ್ಲೂ ಕೂಡ ಆಡ್ತೀನಿ ಮಾಡ್ತೀನಿ ಅಂತ ಹೇಳೋದಲ್ಲ, ಬಟ್ ಮಾತಾಡಬೇಕಾದ್ರೆ ಸ್ವಲ್ಪ ನಿಗಾ ಇರಬೇಕಾಗತ್ತೆ. ಈಗ ಅವ್ರು ಇಷ್ಟ ಬಂದವ್ರು ಆಗ್ಲಿಲ್ಲ ಅಂತಬಿಟ್ಟು ಬೇಜಾರು ಮಾಡ್ಕೊಂಡ್ರೆ ಏನ್ ಮಾಡೋಕ್ಕಾಗತ್ತೆ? ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲಿ ಇಲ್ಲ. ಅವರು ಕ್ಯಾಪ್ಟನ್ ಆಗಿದ ತಕ್ಷಣ ಯಾರ್ಯಾರು ಏನೇನು ಮಾತಾಡಿದ್ರು, ಎಷ್ಟೊತ್ತು ಮಾತಾಡಿದ್ರು ಅಂತ ಹೋಗಿ ಇಲ್ಲಿ ಕೇಳಿದ್ರು. ಯಾಕಂದ್ರೆ ಅಷ್ಟು ನೀಟಾಗಿ ಕ್ಲಿಯರ್ ಆಗಿ ಕೇಳಿಸಲ್ಲ. ಅವರು ಕನ್ಸೆಷನ್ ರೂಮಲ್ಲಿ ಇದ್ರಲ್ವಾ, ಗಿಲ್ಲಿ ಅವ್ರು ಏನು ಮಾತಾಡಿದ್ರು ಅಂತಾನೆ ಇಲ್ಲಿ ರಜತ್ ಅವ್ರ ಹತ್ರ ಬಂದ್ಬಿಟ್ಟು ಕೇಳಿದ್ದು. ಅದಕ್ಕೆ ಅವ್ರು ಏನು ಮಾತಾಡಿದ್ರು ಅಂತ ಇಲ್ಲಿ ರಜತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಯಾಕಂದ್ರೆ ನಾವು ಯಾವ ವ್ಯಕ್ತಿನ ಇಷ್ಟಪಡ್ತೀವೋ, ಅಂದ್ರೆ ಯಾರ ಜೊತೆ ಜಾಸ್ತಿ ಬೆರಿತಾ ಇರ್ತೀವೋ ಅವ್ರು ಏನು ಹೇಳಿದ್ರು ನಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು ಕೇಳೋ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಕೇಳ್ತಾರೆ. ನೋಡಿ, ಕೆಲವೊಬ್ರು ಅನ್ಕೊಂತಾರೆ ಗಿಲ್ಲಿನೇ ಬಿಟ್ಬಿಟ್ಟು ಕಾವ್ಯ ಯಾವಾಗಲೂ ಕೂಡ ಧನುಷ್ ಅವ್ರ ಹತ್ರ ಮತ್ತೆ ಇಲ್ಲಿ ಬೇರೆಯವ್ರ ಹತ್ರನೇ ಮಾತಾಡ್ಕೊಂಡು ಕೂತಿರ್ತಾರೆ ಸೂರಜ್ ಅವ್ರ ಹತ್ರ ಅಂತ ಅಂದ್ಬಿಟ್ಟು. ಏನೂ ಕೂಡ ಆಗಿಲ್ಲ. ಫಸ್ಟ್ ಇಲ್ಲಿ ಬಂದು ಅವ್ರ ಖುಷಿನ ಇಲ್ಲಿ ವ್ಯಕ್ತಪಡಿಸಿದ್ದು ಅವ್ರ ಮುಂದೆನೆ, ಗಿಲ್ಲಿಯವ್ರ ಮುಂದೆನೆ. ಇಲ್ಲಿ ಕ್ಯಾಪ್ಟನ್ಸಿ ರೂಮ್ ಒಳಗಡೆನೂ ಕೂಡ ಇಲ್ಲಿ ಕರೀತಾರೆ. ಆಲ್ಮೋಸ್ಟ್ ಒಂದ್ಸತಿ ವಾರ್ನ್ ಕೂಡ ಇಲ್ಲಿ ಆಗಿದೆ, ಆ ಥರ ಹೋಗಬಾರ್ದು ಅಂತ ಅಂದ್ಬಿಟ್ಟು. ಅದಕ್ಕೆ ಗಿಲ್ಲಿಯವರು ನಿಂತ್ಕೊಂತಾರೆ, ಫೋಟೋ ಹೊಡೆಸ್ಕೊಂತಾರೆ, ಬರ್ತಾರೆ. ಅವರು ಕೂಡ ನೋಡಿ ಮಿತಿ ಮೀರಲಿಲ್ಲ, ಹೋಗೋದು ಇಲ್ಲಿ ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡೋದೆಲ್ಲ ಇಲ್ಲಿ ಮಾಡಲಿಲ್ಲ. ತುಂಬ ಚೆನ್ನಾಗಿ ಅವ್ರು ಎಷ್ಟು ಕರೆದ್ರು ಮಾಡಿದ್ರು. ತುಂಬಾನೇ ಖುಷಿ, 12ನೇ ವಾರದ ಕ್ಯಾಪ್ಟನ್ ಆಗಿದ್ದೀನಿ, 12ನೇ ಸೀಸನ್ನು ಅಂತ ಎಲ್ಲ ಇಲ್ಲಿ ಖುಷಿ ಪಟ್ಟರು. ಒಟ್ಟಿನಲ್ಲಿ ಅವ್ರ ಖುಷಿ ಏನಿತ್ತು ಅದನ್ನ ಇಲ್ಲಿ ಗಿಲ್ಲಿಯವ್ರ ಜೊತೆ ಹಂಚ್ಕೊಂಡ್ರು. ತುಂಬಾನೇ ಖುಷಿ ಆಗುತ್ತೆ ಆ್ಯಕ್ಚುಲಾಗಿ ಈ ಥರ ವಿಚಾರಗಳಿದ್ದಾಗ. ಕೆಲವೊಬ್ರು ಅನ್ಕೊಂತಾರೆ ನನ್ಗೆ ಕಷ್ಟ ಆಗಲಿ ಸುಖ ಆಗಲಿ ದುಃಖ ಆಗಲಿ ಏನೇ ಆದರೂ ಕೂಡ ಒಬ್ಬ ಪರ್ಸನ್ ಹತ್ರ ಹೇಳ್ಕೋಬೇಕು, ಯಾರನ್ನ ಮೇಲೆ ನಾವು ಟ್ರಸ್ಟ್ ಇಡ್ತೀವಿ ಅಂತಂದರೆ ನಿಜವಾಗ್ಲೂ ಆ ವ್ಯಕ್ತಿ ಸರಿಯಾಗಿರಬೇಕು. ಇವರಿಬ್ಬರದು ಬಾಂಡಿಂಗ್ ಕೂಡ ಇಲ್ಲಿ ಚೆನ್ನಾಗಿದೆ. ಅಂದರೆ ಹಿಂದೊಂದು ಮುಂದೊಂದು ಮಾತಾಡಲ್ಲ ಇವರಿಬ್ಬರು ಕೂಡ. ಅಂದರೆ ಕಾವ್ಯವ್ರ ಬಗ್ಗೆ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಕಾವ್ಯವರು ಬೇರೆಯವ್ರ ಹತ್ರ ಹೋಗ್ಬಿಟ್ಟೆ ಒಂದು ಸರಿ ಇಲ್ಲ ಬಿಡು ಅಂತಂದ್ಬಿಟ್ಟು ಮಾತಾಡಿಲ್ಲ. ಬಟ್ ಯಾವುದಾದ್ರೂ ವಿಚಾರ ಬೇಜಾರಾಗಿದ್ದರೆ ಆ ವಿಚಾರದ ಬಗ್ಗೆ ಇಲ್ಲಿ ಹಂಚ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಈ ಒಂದು ಚಟುವಟಿಕೆ ಕೂಡ ಇಲ್ಲಿ ಇತ್ತು. ತುಂಬ ಚೆನ್ನಾಗಿ ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಮಾತಾಡಿದ್ರು. ಅಂದರೆ ಕರೆದ್ಬಿಟ್ಟು ಕ್ಯಾಪ್ಟನ್ಸಿ ರೂಮಲ್ಲಿ ಬಂದಿದ್ದೀನಿ ಗಿಲ್ಲಿ ಅಂತ ಅಂದ್ಬಿಟ್ಟು ಸಂತೋಷನ ವ್ಯಕ್ತಪಡಿಸಿದ್ರು. ಇದೆಲ್ಲ ಆದಮೇಲೆ ಒಂದು ಚಾಕ್ಲೇಟ್ ಚಟುವಟಿಕೆ ಕೊಡ್ತಾರೆ. ಅಂದರೆ ಸಿಹಿ ಮಾತಾಡಿ ಅಂತ ಅಂದ್ಬಿಟ್ಟು ಯಾರ್ಯಾರು ಕೊಟ್ಟಿದ್ದಾರೆ ಅಂದರೆ ಡೀಟೇಲ್ಸ್ ಇದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೆ ಇಲ್ಲಿ ಯಾರ್ಯಾರಿಗೆ ಚಾಕ್ಲೇಟ್ ಕೊಟ್ಟರು ಅಂತ ಹೇಳ್ತಾ ಹೋಗ್ತೀನಿ. ಮಾಳುವವ್ರು ಬಂದ್ಬಿಟ್ಟು ಫಸ್ಟು ಗಿಲ್ಲಿಯವ್ರಿಗೆ ಕೊಡ್ತಾರೆ, ರಜತ್ ಅವರು ಇಲ್ಲಿ ರಘು ಅವರು ಕೊಡ್ತಾರೆ. ಅಂದರೆ ಗಿಲ್ಲಿಯವ್ರಿಗೆ ನೀವು ಸಿಕ್ಕಾಪಟ್ಟೆ ಬೇಜಾರು ಮಾಡಿದ್ದೀರಾ, ಅದಕ್ಕೆ ನೀವು ಸಾಫ್ಟಾಗಿ ಮಾತಾಡಿ, ತುಂಬ ರ್ಯಾಶಾಗಿ ಮಾತಾಡಬೇಡಿ ಅಂತಂದ್ಬಿಟ್ಟು ಇಲ್ಲಿ ಅವ್ರಿಗೆ ಚಾಕ್ಲೇಟ್ ಕೊಡ್ತಾರೆ, ರಜತ್ ಅವರು ರಘು ಅವ್ರಿಗೆ. ನೆಕ್ಸ್ಟು ಕಾವ್ಯ ಅವರು ಗಿಲ್ಲಿಗೆ, ರಘು ಅವರು ಚೈತ್ರ ಅವ್ರಿಗೆ, ಗಿಲ್ಲಿ ಅವರು ಕಾವ್ಯ ಅವ್ರಿಗೆ, ಅಶ್ವಿನಿ ಅವರು ರಘು ಅವ್ರಿಗೆ. ಇವರಿಬ್ಬರು ಸಿಕ್ಕಾಪಟ್ಟೆ ಫನ್ ಇತ್ತು ಸ್ವಲ್ಪ ಮಾತಾಡಬೇಕಾದ್ರೆ. ಸೂರಜ್ ಅವರು ರಾಶಿಕಾ ಅವ್ರಿಗೆ, ಧನುಷ್ ಅವರು ಸ್ಪಂದನ ಅವ್ರಿಗೆ, ರಾಶಿಕಾ ಅವರು ಸೂರಜ್ ಅವ್ರಿಗೆ, ಸ್ಪಂದನ ಅವರು ಕಾವ್ಯ ಅವ್ರಿಗೆ. ಸ್ಪಂದನ ಅವರು ಕಾವ್ಯ ಅವರು ಕೊಡಬೇಕಾದ್ರೆ ಗಿಲ್ಲಿ ನೀನು ತುಂಬ ಬೇಜಾರು ಮಾಡ್ತೀಯಾ, ಮಾತಾಡಬೇಡ ಅಷ್ಟೊಂದು ರ್ಯಾಶಾಗಿ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟು ಚೈತ್ರ ಅವರು ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಇನ್ನು ಇದೆಲ್ಲ ಆಗಿದ ತಕ್ಷಣ ಚಾಕ್ಲೇಟ್ ಚಟುವಟಿಕೆ ಎಲ್ಲ ಇಲ್ಲಿ ಮುಗಿಯುತ್ತೆ. ಆಲ್ಫಲಿಬಲ್ ಚಾಕ್ಲೇಟ್ ಯಾರು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ, ಮುಗಿಯುತ್ತೆ. ಊಟ ಎಲ್ಲ ಮಾಡ್ತಾರೆ. ಇನ್ನು ಊಟ ಎಲ್ಲ ಆದಮೇಲೆ ಮಲ್ಕೊಳ್ಳೋದಕ್ಕೆ ಹೋದಾಗ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಅಶ್ವಿನಿ ಅವರು, ಸೂರಜ್ ಅವರು, ರಾಶಿಕ್ ಅವರು 3 ಜನ ಕೂಡ ಇಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಇವ್ರು ಯಾರಿಗೂ ಕೂಡ ಬೇರೆ ಟಾಪಿಕೇ ಸಿಗಲ್ಲ ಅಂತ ಕಾಣಿಸುತ್ತೆ. ಕಾವ್ಯ ಅವ್ರ ಬಗ್ಗೆ ಗಿಲ್ಲಿಯವ್ರ ಬಗ್ಗೆನೇ ಎನಿ ಟೈಮ್ ಮಾತಾಡ್ಕೊಂಡು ಕೂತಿರ್ತಾರೆ. ಅದು ಒಳ್ಳೆ ಮಾತುಗಳಾಡ್ತಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಇಲ್ಲ, ಅದನ್ನು ಹೇಳ್ತಾರೆ ಬೆಣ್ಣಿಗೆ ಚೂರಿ ಹಾಕೋ ಕೆಲಸ ಅಂತಂದ್ಬಿಟ್ಟು. ರಾಶಿಕಾ ಅವರು ಕಾವ್ಯ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಹೌದು, ಮುಂಚೆ ಎಲ್ಲ ಮಾತಾಡಿರಲಿಲ್ಲ. ಕಳೆದ ವಾರ ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ ರಾಶಿಕಾ ಅವರು ಕ್ಯಾಪ್ಟನ್ ಆಗೋಕ್ಕೂ ಮುಂಚೆ ಜಾಸ್ತಿ ಗಿಲ್ಲಿಯವ್ರ ಜೊತೆ ಇಲ್ಲಿ ಮಾತಾಡ್ತಿದ್ರು. ಅಂದರೆ ಸೂರಜ್ ಅವ್ರ ಹತ್ರ ನಾನು ಮಾತಾಡ್ತಿಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ ಇಲ್ಲಿ ಗಿಲ್ಲಿಯವ್ರ ಜೊತೆ ಮಾತಾಡ್ತಿದ್ರು. ಮತ್ತು ಕಾವ್ಯವ್ರ ಹತ್ರನೂ ಕೂಡ ಇಲ್ಲಿ ಮಾತಾಡಿದ್ರು. ಆದರೆ ಎದುರುಗಡೆ ಹೇಳೋದಕ್ಕೂ ಹಿಂದೆ ಹೇಳೋಕ್ಕೂ ತುಂಬ ಇಲ್ಲಿ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಇವರು ಸೂರಜ್ ಅವರು ಹೇಳ್ತಾರೆ ಬ್ರೇಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಕಾವ್ಯ ಬರೀ ಬಾಯಲ್ಲಿ ಹೇಳ್ತಾಳೆ,
ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಮಾಡಿ ತೋರಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಇವರೇನೋ ಅವ್ರು ಹೇಳಿದೆಲ್ಲ ಇಲ್ಲಿ ಮಾಡಿ ತೋರಿಸೋರ ಥರ ಇಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದಾರೆ ಸೂರಜ್ ಅವರು. ಆಲ್ಮೋಸ್ಟ್ ಆಗಿ ರಾಶಿಕ್ ಅವ್ರ ಹತ್ರ ಮಾತಾಡಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಅವಳದೇನೋ ಒಂದು ಮುಖವಾಡ ಹಾಗೆ ಹೀಗೆ ಅಂತ ರಾಶಿಕ್ ಅವರು ಬೈದಿದ್ರು. ಇವರಿಬ್ರು ಕೂಡ ಅದನ್ನ ಬ್ರೇಕ್ ಮಾಡಬೇಕು. ಯಾವಾಗಲೂ ಕೂಡ ರಾಶಿಕಾಯಿಂದ ಸೂರಜಿಂದ ರಾಶಿಕಾ ಹಿಂದೆ ಹೋಗ್ತಾಳೆ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಇವ್ರು ಮಾಡ್ತಿರೋದೇ ತಪ್ಪು. ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು ನೀಟಾಗಿ, ನಾವು ಗಾಜಿನ ಮನೆಗೆ ಕಲ್ಲು ಹೊಡಿತಿದೀವಿ ಅಂತಂತ ಅಂದ್ರೆ ನಮ್ಮ ಗಾಜಿನ ಮನೆಗೂ ಕೂಡ ಯಾರಾದರೂ ಕಲ್ಲು ಹೊಡಿತಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ನಾವು ಯೋಚನೆ ಮಾಡಬೇಕು. ಆ ನಂತರನೇ ಇಲ್ಲಿ ಇನ್ನೊಬ್ರಿಗೆ ಕಲ್ಲು ಬೀಸಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇದು 100ಕ್ಕೆ 100 ಸತ್ಯ. ಫಸ್ಟ್ ಆಫ್ ಆಲ್ ನಮ್ಮ ಬುಡನೇ ಸರಿ ಇಲ್ಲ, ಹೋಗಿ ಅವ್ರ ಬುಡದ ಬಗ್ಗೆ ಇಲ್ಲಿ ಮಾತಾಡೋದ್ರಲ್ಲಿ ಎಷ್ಟು ಇಲ್ಲಿ ಅರ್ಥ ಇದೆ ಮತ್ತೆ ಅದು ಎಷ್ಟು ಸರಿ ವೀಕ್ಷಕರೇ. ನಿಜವಾಗ್ಲೂ ಕೂಡ ಕಾವ್ಯ ಅವರು ಹೌದು ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ತೀನಿ ಅಂತ ಇಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಅಂದರೆ ಗಿಲ್ಲಿ ಹತ್ರ ನಾನು ಮಾತಾಡೋದನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿಲ್ಲ. ಏನಾಗಲಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತದೆ, ಇವ್ರುಗಳಿಗೆ ಇದು ಅನಿಸಿದೆ ಅಷ್ಟೇ. ಗಿಲ್ಲಿಯಿಂದ ಕಾವ್ಯದಿಂದ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಇವರೇ ಆ ಥರ ಇವ್ರುಗಳ ಥರ ರಾಶಿಕ್ ಅವ್ರ ಥರ ಸೂರಜ್ ಅವ್ರ ಥರ ಇಲ್ಲಿ ಕಿತ್ತಾಡ್ಕೊಂಡಿಲ್ಲ. ಇನ್ನು ಇದ್ರ ಬಗ್ಗೆ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳ್ತಾರೆ ಸೂರಜ್ ಅವ್ರ ಹತ್ರ ಏನೋ ಒಂದು ಪ್ಲೇ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ, ಅಂದರೆ ಯೂಸ್ ಮಾಡ್ಕೊತಾ ಇದ್ದಾರೆ ಕಾವ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಕಾವ್ಯ ಅವರು ನಿಜವಾಗ್ಲೂ ಕೂಡ ಕ್ಯಾಪ್ಟನ್ ಆಗಿರೋದು ಅಶ್ವಿನಿ ಅವ್ರಿಗೂ ಕೂಡ ಇಷ್ಟ ಇಲ್ಲ. ಅಂದರೆ ಅನ್ಫೇರ್ ಆಗಿ ಗೇಮ್ ಕೊಟ್ಟಿದ್ರು, ಬೇಕು ಅಂತಾನೆ ಇವ್ರನ್ನ ಪುಷ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಇದ್ರ ಬಗ್ಗೆ ಮಾತಾಡಿದ್ರು. ಒಂದು ಉತ್ತಮ ಕೊಟ್ಟಾಗೂ ಹಾಗೆ ಹೇಳಿದ್ರು, ಮತ್ತಿಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ಸಿ ಆದಾಗೂ ಕೂಡ ಅದೇ ಮಾತು ಹೇಳಿದ್ರು. ಒಟ್ಟಿನಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದು ಇಲ್ಲಿ ರಾಶಿಕ್ ಅವ್ರಿಗೆ, ಸೂರಜ್ ಅವ್ರಿಗೆ ಮತ್ತು ಇಲ್ಲಿ ಅಶ್ವಿನಿ ಅವ್ರಿಗೆ ಇಲ್ಲಿ ಇಷ್ಟ ಇಲ್ಲ. ಇವತ್ತಿನ ಎಪಿಸೋಡ್ ನೋಡೋರಿಗೆ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಮಾಳು ಅವರು ಮತ್ತಿಲ್ಲಿ ಕಾವ್ಯ ಅವರು ಜಾನ್ವಿ ಅವರು ಇದ್ದಾಗ ಇವಾಗ ಜಾನ್ವಿ ಅವರು ಹೋಗ್ಬೇಕಾದ್ರೂ ಕೂಡ ಅಷ್ಟೇ ಕಾವ್ಯ ಅವರು ಇಲ್ಲಿ ಕ್ಯಾಪ್ಟನ್ ಆಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಇತ್ತು. ಆ ವೀಕಲ್ಲಿ ಮಾಳು ಅವರು ಕ್ಯಾಪ್ಟನ್ ಆಗಿದ್ರು. ಸದ್ಯ ಇವಾಗ ಇಲ್ಲಿ ಚಾನ್ಸ್ ಸಿಕ್ಕಿತ್ತು ಸಖತ್ತಾಗಿ, ಅಂದರೆ ಲಕ್ಕು ಅಂತಲೇ ಹೇಳ್ಬೋದು. ಕಾವ್ಯ ಅವ್ರಿಗೂ ಕೂಡ ಇಷ್ಟು ವಾರಗಳು ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿರಲಿಲ್ಲ. ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಿದ್ರು ಬರ್ತಿದ್ರು ವಾಪಸ್ಸು. ಈ ಸತಿ ಕ್ಯಾಪ್ಟನ್ ಆದರು. ಅದೇ ಹೇಳಲ್ವಾ, ಕೆಲವೊಂದು ಸತಿ ಟಾಸ್ಕ್ ಅಂತ ಕೊಡಲಿ ಅಥವಾ ಇಲ್ಲ ಅಂತಂದರೆ ಈ ಥರ ಸ್ವಲ್ಪ ಲಕ್ ಅಂತ ಕೊಡಲಿ, ಲಕ್ ಇತ್ತು ಅಂತಲೇ ಹೇಳ್ಬೋದು. ಬಟ್ ಆದರೆ ಅವ್ರು ಎಫರ್ಟ್ ಅಂತೂ ತುಂಬ ಹಾಕಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳಿದ್ರು, ರಜತ್ ಅವರು, ರಘು ಅವರು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೇಳಿಸ್ಕೊಂಡಿರ್ತೀರಾ. ಇದಾಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವರು, ರಜತ್ ಅವರು ಇಲ್ಲಿ ಏನೋ ಮೊಟ್ಟೆನ ಮುಟ್ಟು ಇಟ್ಕೊಂಡಿರ್ತಾರೆ. ಬಟ್ ಬೇರೆಯವ್ರ ಮೊಟ್ಟೆನೇ ಇಲ್ಲಿ ಎತ್ತಿದ್ದು. ಬಟ್ ಈ ಥರ ಮಾಡೋದು ತಪ್ಪು. ನೋಡಿ, ಕೆಲವೊಬ್ರು ಏನು ಅನ್ಕೊಂತಾರೆ ಅಂತಂದರೆ ಕಾವ್ಯವ್ರು ಗಿಲ್ಲಿಯವ್ರ ಜೊತೆನೇ ಇರ್ತಾರೆ, ಯಾಕೆ ಈ ಥರ ಜಗಳ ಆಡ್ತಾರೆ ಈ ಥರ ಸಣ್ಣ ಪುಟ್ಟ ವಿಚಾರಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಫೇವರಿಸಮ್ ಮಾಡ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಮನಸ್ಸಲ್ಲೂ ಬರುತ್ತೆ. ಅದಕ್ಕೆ ಇಲ್ಲಿ ಕಾವ್ಯವರು ಕೂಡ ಅಷ್ಟೊಂದು ಸ್ಟ್ರಿಕ್ಟಾಗಿ ಇಲ್ಲಿ ನಡ್ಕೊಂಡಿದ್ದು. ಅಂದರೆ ಲೈವಲ್ಲಿ ನೋಡಿದ್ರು ಸುಮಾರು ಜನ ಇಲ್ಲಿ ಕಮೆಂಟ್ ಹಾಕಿದ್ರಿ, ಕಾವ್ಯ ಅವರು ಸಿಕ್ಕಾಪಟ್ಟೆ ಗಿಲ್ಲಿಯವ್ರ ಬೇರೆ ಬೇಜಾರು ಮಾಡ್ಕೊಂಡಿದ್ದಾರೆ, ಯಾಕೆ ಅಂತಂದ್ಬಿಟ್ಟು. ನೋಡಿ, ಇವಾಗ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಅವರು ಪರ್ಮಿಷನ್ ಕೇಳಿದ್ರಂತೆ ಮಾಡ್ಕೊತೀನಿ ಅಂತಂದ್ಬಿಟ್ಟು. ಬಟ್ ಬೇರೆಯವ್ರ ಮೊಟ್ಟೆ ಎತ್ಕೊಂಡ್ಬಂದ್ಬಿಟ್ಟು ಮಾಡಿದಕ್ಕೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಎಲ್ಲರೂ ಕೂಡ ಇವ್ರ ಬಗ್ಗೆ ಏನು ಮಾತಾಡಲ್ಲ ಹೇಳಿ. ಅದಕ್ಕೋಸ್ಕರನೇ ಇಲ್ಲಿ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಇಲ್ಲಿ ಗಿಲ್ಲಿಯವ್ರ ಜೊತೆ ಇಲ್ಲಿ ಮಾತಾಡ್ತಾರೆ ಕಾವ್ಯ ಅವರು. ಇದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಕೊಡೋದೇ ಇಲ್ಲಿ ಲಕ್ಸುರಿ ಬಜೆಟ್ದು. ಆಲ್ಮೋಸ್ಟ್ ಇಲ್ಲಿ ಏನು ಕಸಗಳನ್ನ ತಂದು ಹಾಕಿ ಅಂತ ಹೇಳಿದ್ರು, 10 ನಿಮಿಷದಲ್ಲಿ ಅದನ್ನು ಕ್ಲೀನ್ ಮಾಡೋದು ಹೈಲಿ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಹೌದು, 11 ಜನ ಇಲ್ಲಿ ಇದ್ರು, ಆದರೂ ಕೂಡ ಅಷ್ಟೊಂದು ಗಲೀಜನ್ನ ಇಲ್ಲಿ ಕ್ಲೀನ್ ಮಾಡಬೇಕು ಅಂತಂದರೆ ಬಿಗ್ ಬಾಸ್ ಅವರು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಹೇಳಿದರು. ನಾನು ಪ್ರೋಮೋದಲ್ಲಿ ರಿವ್ಯೂ ಹೇಳಿದಾಗೂ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಕಮೆಂಟ್ಸ್ಗಳನ್ನ ಇಲ್ಲಿ ಹಾಕಿದ್ರಿ. ಏನೋ ರಕ್ಷಿತಾ ಅವ್ರನ್ನ ನೀವು ಸಿಕ್ಕಾಪಟ್ಟೆ ನೆಗೆಟಿವ್ ಮಾಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ನೆಗೆಟಿವ್ನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇಲ್ಲಿ ಬಿಗ್ ಬಾಸ್ ಮೆನ್ಷನ್ ಮಾಡಿದ್ರು, ಕೊಟ್ಟಿರುವ ವಸ್ತುಗಳನ್ನು ಇಲ್ಲಿ ನೀವು ಹಾಕಬೇಕು ಅಂತಂದ್ಬಿಟ್ಟು. ಇಲ್ಲಿ ಅವರೇ ಬಂದ್ಬಿಟ್ಟು, ಯಾಕಂದರೆ ಅವ್ರು 10 ನಿಮಿಷ ಟೈಮ್ ಕೊಟ್ಟಿದ್ದು, ಲಕ್ಸುರಿ ಬಜೆಟ್ ಸಿಗಬೇಕು ಅಂತಂದರೆ 10 ನಿಮಿಷದ ಒಳಗಡೆ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು ಅವರು ಸೋಪ್ ನೀರು ಅದು ಇದು ಎಲ್ಲ ಚೆಲ್ಲಿದ್ರು, ಓಕೆ. ಬಟ್ ಮೇಕಪ್ ಸೆಟ್ ಏನಿತ್ತು, ಆ ಮೇಕಪ್ ಸೆಟ್ನ ಇಲ್ಲಿ ಎಲ್ಲ ಕಡೆ ಇಲ್ಲಿ ಹರಡಿ ಎಸಿದ್ರಲ್ಲ, ಅದು ಮಿಸ್ಟೇಕು. ಇದು ಬಿಗ್ ಬಾಸ್ ಹೇಳಿರಲಿಲ್ಲ, ನೀವು ಮನೇಲಿರೋ ವಸ್ತುಗಳನ್ನೂ ಸಹ ಇಲ್ಲಿ ಕೆಳಗಡೆ ಹಾಕ್ಬಿಟ್ಟು ಗಲೀಜ್ ಮಾಡಬೇಕು ಅಂತಂದ್ಬಿಟ್ಟು. ಇದು ಯಾಕೋ ಸ್ವಲ್ಪ ಓವರ್ ಆಗಿ ಮಾಡಿದ್ರು ರಕ್ಷಿತಾ ಅವರು ಅಂತ ಕೂಡ ಇಲ್ಲಿ ಅನ್ನಿಸ್ತು. ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ನಿಜವಾಗ್ಲೂ ಏನು ಅನ್ನಿಸ್ತು? ಎಲ್ಲರೂ ಕೂಡ ಹೇಳ್ತಿದ್ರಿ ಎಪಿಸೋಡ್ ನೋಡ್ಬಿಟ್ಟು ಇಲ್ಲಿ ಹೇಳಬೇಕು, ಪ್ರೋಮೋ ನೋಡಿದ ತಕ್ಷಣ ಏನು ಗೊತ್ತಾಗಲ್ಲ ಅಂತಂದ್ಬಿಟ್ಟು ಈ ಎಪಿಸೋಡು ನೋಡಿದ್ದೀರಾ, ಮತ್ತೆ ಬಿಗ್ ಬಾಸ್ ಏನು ಹೇಳಿದ್ರು ಅಂತ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದೀರಾ. ಕೊನೆಗೆ ನೋಡಿ 10 ನಿಮಿಷ ಟೈಮ್ ಕೊಟ್ಟಿದ್ದು. ಲಾಸ್ಟ್ ಟೈಮು ಅಂದರೆ ಲಾಸ್ಟ್ ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು ಇಲ್ಲಿ ಸುಮಾರು ಕೊಟ್ಟಿದ್ರು ಸಮಯನ ಬಂದ್ಬಿಟ್ಟು. ಗಾರ್ಡನ್ ಏರಿಯಾದಲ್ಲೂ ಕೂಡ ಇಲ್ಲಿ ಕ್ಲೀನ್ ಮಾಡಬೇಕಿತ್ತು, ಅದಕ್ಕೋಸ್ಕರ. ಇವಾಗ ಗಾರ್ಡನ್ ಏರಿಯಾ ಇರಲಿಲ್ಲ, 11 ಜನ ಇಲ್ಲಿ 10 ನಿಮಿಷದಲ್ಲಿ ಮಾಡಬೇಕು ಅಂತಂದರೆ 10 ನಿಮಿಷ ನಿಜವಾಗ್ಲೂ ಕೂಡ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಲಕ್ಸುರಿ ಬಜೆಟ್ನು ಕೂಡ ಇಲ್ಲಿ ಕಳ್ಕೊತಾರೆ. ಧ್ರುವಂತ್ ಅವ್ರಿಗೆ ಮತ್ತು ಇಲ್ಲಿ ರಕ್ಷಿತ್ ಅವ್ರಿಗೆ ಲಕ್ಸುರಿ ಬಜೆಟ್ ಕೂಡ ಇಲ್ಲಿ ಸಿಗುತ್ತೆ. ಇನ್ನು ಇದಾಗಿದ ತಕ್ಷಣ ಕಾವ್ಯ ಅವರು ಇಲ್ಲಿ ಗಿಲ್ಲಿಯವರಿಗೆ ಸಿಕ್ಕಾಪಟ್ಟೆ ಬೈತಾರೆ. ಏನಕ್ಕೆ ಅಂತಂದರೆ ಮೊಟ್ಟೆ ವಿಚಾರ ರಾತ್ರಿನೇ ಅಷ್ಟು ಹೇಳಿದ್ರು ಅವರು, ಇಲ್ಲ ಒಂದೇ ಮೊಟ್ಟೆ ಅಂತ ಹೇಳ್ತಿದ್ರೆ 2 ಮೊಟ್ಟೆ ನೋಡ್ದಂಗಿತ್ತು ಹಾಗೆ ಹೀಗೆ ಅಂತಂದ್ಬಿಟ್ಟು. ಆದರೂ ಕೂಡ ಅವ್ರು ಎತ್ಕೊಂಬಂದಿದ್ದು ನಿಜಾನೇ. ರಜತ್ ಅವರು ಕೂಡ ಇಲ್ಲಿ ಹೇಳ್ಬೋದಿತ್ತು, ಬೇಡ ಸುಮ್ಮನೆ ಅವಳು ಕ್ಯಾಪ್ಟನ್ಸಿಗೆ ಬೇರೆಯವರೆಲ್ಲರೂ ಕೂಡ ಬೇರೆ ಥರ ಇಲ್ಲಿ ತಿಳ್ಕೊಂಬಿಡ್ತಾರೆ, ನಮಗೆ ಫೇವರಿಸಮ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಅವರು ಕೂಡ ಇಲ್ಲಿ ಹೇಳಿಲ್ಲ, ಗಿಲ್ಲಿಯವರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ.
ಇಲ್ಲಿ ಕ್ಯಾಪ್ಟನ್ ರೂಮಲ್ಲಿ ಇದ್ರು ಕಾವ್ಯ ಅವರು ಅಂತ ಅಂದ್ಬಿಟ್ಟು ಹೋಗಿ ಮೊಟ್ಟೆ ಎತ್ಕೊಂಡ್ಬಂದಿದ್ರು. ಗೊತ್ತಾಯ್ತು ಅದಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನ ಏನೂ ಇಲ್ಲ ಬಿಡು ಅಂತ ಅಂದ್ಬಿಟ್ಟು ಅಂದರೆ ಮೊಟ್ಟೆ ವಿಚಾರಕ್ಕೆ ಕಾವ್ಯ ಅವರು ಇಲ್ಲಿ ಬೈತಾರೆ. ಗಿಲ್ಲಿಯವ್ರಿಗೂ ಬೇಜಾರಾಯಿತು. ಆನಂತರ ಇಲ್ಲಿ ಇಬ್ಬರು ಕೂಡ ಸ್ವಲ್ಪ ಮಾತಾಡೋದನ್ನ ಕಮ್ಮಿ ಕೂಡ ಇಲ್ಲಿ ಮಾಡಿದ್ದಾರೆ. ವೀಕ್ಷಕರು ನಿಜವಾಗ್ಲೂ ಕೂಡ ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನೀವು ಹೇಳ್ತೀರಿ. ಯಾಕಂದರೆ ಮೊಟ್ಟೆನ ಎತ್ಕೊಂಡ್ಬಂದಿದ್ದು ನಿಜಾನೇ, ಆದರೆ ಅವ್ರು ಏನೇ ಅಡುಗೆ ಮಾಡ್ಕೊಂಡಿದ್ರು ಕೂಡ ಅವ್ರು ಹೇಳ್ಬೋದಿತ್ತು, ಆದರೂ ಕೂಡ ಹೇಳಲ್ಲ. ಬೆಳಿಗ್ಗೆ ಅವ್ರು ನೋಡಿದಾಗ ಇಲ್ಲಿ ಗೊತ್ತಾಗೋದು ಮೊಟ್ಟೆನ ಎತ್ಕೊಂಡ್ಬಿಟ್ಟು ಇಲ್ಲಿ ಮಾಡ್ಕೊಂಡಿದ್ರು ಅಂತ ಅಂದ್ಬಿಟ್ಟು ರಾತ್ರಿನೇ ಹೇಳಿದರೆ ಏನೋ ಇದಾಗಿರೋದು. ಬಟ್ ಬೆಳಿಗ್ಗೆ ಎದ್ದ ಮೇಲೂ ಕೂಡ ಅವರು ವಾದ ಮಾಡ್ತಾರಲ್ವ, ಅದಕ್ಕೆ ಇಲ್ಲಿ ಕಾವ್ಯ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ನಿಮಗೆ ಯಾರ್ದು ತಪ್ಪು ಯಾರ್ದು ಸರಿ ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಇದಾಗಿದ ತಕ್ಷಣ ಈ ವಾರದ ಉತ್ತಮ ಮತ್ತೆ ಕಳಪೆ ಯಾರ್ಯಾರಿಗೆ ಕೊಟ್ಟರು ಅಂತಂದ್ಬಿಟ್ಟು ನಾನು ಉತ್ತಮ ಯಾರ್ಯಾರು ಕೊಟ್ಟಿದ್ರು ಅಂತಂದ್ಬಿಟ್ಟು ಕಳೆದ ವಿಡಿಯೋದಲ್ಲಿ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಇವಾಗ ಯಾರ್ಯಾರು ಕೊಟ್ಟರು ಅಂತ ಹೇಳ್ತಾ ಹೋಗ್ತೀನಿ. ರಜತ್ ಅವ್ರು ಬಂದ್ಬಿಟ್ಟು ಕಾವ್ಯ ಅವ್ರ ಹೆಸರನ್ನ ತಗೊಂತಾರೆ, ಮತ್ತೆ ಚೈತ್ರ ಅವ್ರಿಗೆ ಕಳಪೆ ಕೊಡ್ತಾರೆ. ಧನುಷ್ ಅವ್ರು ಬರ್ತಾರೆ, ಕಾವ್ಯ ಅವ್ರಿಗೆ ಉತ್ತಮ, ಚೈತ್ರ ಅವ್ರಿಗೆ ಕಳಪೆ. ಮತ್ತೆ ಸ್ಪಂದನ ಅವರು ಮಾಳು ಅವ್ರಿಗೆ ಉತ್ತಮ, ಚೈತ್ರ ಅವ್ರಿಗೆ ಬಂದ್ಬಿಟ್ಟು ಕಳಪೆ ಕೊಡ್ತಾರೆ. ರಘು ಅವರು ಮಾಳು ಅವ್ರಿಗೆ ಬಂದ್ಬಿಟ್ಟು ಉತ್ತಮ ಕೊಡ್ತಾರೆ, ಚೈತ್ರ ಅವ್ರಿಗೆ ಕಳಪೆ ಕೊಡ್ತಾರೆ. ಸೂರಜ್ ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಉತ್ತಮ ಕೊಡ್ತಾರೆ, ಚೈತ್ರ ಅವ್ರಿಗೆ ಕಳಪೆ ಕೊಡ್ತಾರೆ. ಸೂರಜ್ ಅವರು ನಿಜ ಹೇಳಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅನ್ನಿಸ್ತದೆ. ಫಸ್ಟಿಗೆ ಇಲ್ಲಿ ನೋಡ್ತಾ ಇದ್ದಾಗ ಒಂದು 2-3 ವಾರ ಅವ್ರು ಬಂದು 2-3 ವಾರ ಆದಮೇಲೆ ಅಶ್ವಿನಿ ಅವರು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಅವರು ಸರಿ ಇಲ್ಲ ಅಂತ ಇಲ್ಲಿ ಮಾತಾಡಿದ್ರು. ಈಗ ನೋಡಿದ್ರೆ ಅವರೇ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಗಿಲ್ಲಿ ಅವ್ರು ಬಂದ್ಬಿಟ್ಟು ಕಾವ್ಯ ಅವ್ರ ಹತ್ರ ಮಾತಾಡಿದ್ರೆ ಅದು ಫೇವರಿಸಮ್, ಒಂದು ಪ್ಲೇ ಕಾರ್ಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬ್ರೇಕ್ ಮಾಡಬೇಕು ಅಂತ ಹೇಳ್ತಾರೆ, ಏನು ಕೂಡ ಬ್ರೇಕ್ ಮಾಡಲ್ಲ, ಬಾಯಲ್ಲಿ ಮಾತಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಇವ್ರೇನು ಮಾಡ್ತಿರೋದು ಅಂದರೆ ಟೀಮ್ ಅಂತ ಬಂದಮೇಲೆ ಆಡಲೇಬೇಕಾಗುತ್ತೆ, ಗಾಯಗಳು ಮಾಡ್ಕೊಂಡ್ರು ಹಾಗೆ ಹೀಗೆ ಅಂತಂದ್ರು. ಇವ್ರು ಆಟ ಆಡಿದ್ರೆ ಅದು ಗೇಮು, ಬೇರೆಯವ್ರು ಆಟ ಆಡಿದ್ರೆ ಅದು ಫೇವರಿಸಮ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ರು ಕೊಟ್ಟಿದ್ದ ರೀಸನ್ಗಳು ಇಲ್ಲಿ ಇಷ್ಟ ಆಗಲಿಲ್ಲ. ಕೊಡ್ಲಿ ಯಾರಿಗೆ ಬೇಕಾದರೂ, ಕೊಡೋ ರೀಸನ್ಗಳು ಸರಿ ಇರಲಿಲ್ಲ. ನೆಕ್ಸ್ಟ್ ಮಾಳು ಅವ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು ಕಾವ್ಯ ಅವ್ರನ್ನ ಉತ್ತಮ ಅಂತ ಹೇಳ್ತಾರೆ, ಚೈತ್ರ ಅವ್ರನ್ನ ಕಳಪೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ರಾಶಿಕ್ ಅವ್ರು ಬರ್ತಾರೆ, ಇವರು ಕೂಡ ನೋಡಿ ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ, ಮತ್ತೆ ಚೈತ್ರ ಅವ್ರ ಹೆಸರನ್ನ ತಗೊಂತಾರೆ. ಯಾಕಂದ್ರೆ ಸೂರಜ್ ಅವರು ಕೂಡ ಸೇಮ್ ಹೆಸರೇ ತಗೊಂಡಿದ್ರು, ಇಲ್ಲಿ ಇವರು ಕೂಡ ಸೇಮ್ ಹೆಸರನ್ನ ಇಲ್ಲಿ ತಗೊಂಡ್ರು. ನೆಕ್ಸ್ಟ್ ಗಿಲ್ಲಿ ಅವ್ರು ಬರ್ತಾರೆ, ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ಉತ್ತಮವಾಗಿ ತಗೊಂತಾರೆ, ಚೈತ್ರ ಅವ್ರನ್ನ ಕಳಪೆ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಅಶ್ವಿನಿ ಅವ್ರು ಬರ್ತಾರೆ, ಮಾಳು ಅವ್ರನ್ನ ಉತ್ತಮ ಅಂತ ಹೇಳ್ತಾರೆ, ಮತ್ತೆ ಚೈತ್ರ ಅವ್ರನ್ನ ಕಳಪೆ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲಿ ಅವ್ರು ಹೇಳ್ತಾರೆ ಅವ್ರ ಬಯಲೇನೆ, ಎಲ್ಲರೂ ಕೂಡ ಕಳಪೆಗೆ ಇಲ್ಲಿ ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಕೂಡ ಅದಕ್ಕೆ ಮಾಡ್ತಿದ್ದೀನಿ. ಕೇವಲ ಒಂದು ವಿಚಾರ ನನಗೆ ಬೇಜಾರಾಯಿತು, ಸಾರಿ ಅಂತ ಕೇಳಿದ್ರೆ ಎಲ್ಲ ಓಕೆ, ನೆಕ್ಸ್ಟ್ ಟೈಮ್ ಹತ್ರ ಮಾಡಬೇಡಿ ಮಾತಾಡಬೇಡಿ ಅಂತ ಇಲ್ಲಿ ಹೇಳಿದ್ರು. ಆದರೆ ಅಶ್ವಿನಿ ಅವ್ರು ಮಾಡ್ತಿರೋ ಮಿಸ್ಟೇಕ್ ಏನಪ್ಪ ಅಂತಂದರೆ ಇಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತಂದ್ಬಿಟ್ಟು ಸೂರಜ್ ಅವ್ರಿಗೆ ಹೇಳಿದಾಗ ಏನೇ ಒಂದು ಜಗಳ ಇದ್ರೂ ಕೂಡ ನಾವು ಅದನ್ನು ಕಂಟಿನ್ಯೂ ಮಾಡಬಾರ್ದು, ಅದನ್ನು ಅಲ್ಲೇ ಮರ್ತು ಬಿಡಬೇಕು ಅಂತ ಹೇಳಿಬಿಟ್ಟು ಸೂರಜ್ ಅವ್ರಿಗೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಅದಕ್ಕೆ ನಾನು ಚಾನ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಉತ್ತಮ ಕೊಡಬೇಕಾದ್ರೆ ಅದೇ ಎಲ್ಲಾನು ಕೂಡ ಜಗಳನ ಇಲ್ಲಿ ಮರ್ತು ಬಿಡೋಣ ಕಾವ್ಯ, ನೀನು ತುಂಬ ಚೆನ್ನಾಗಿ ಆಟ ಆಡಿದ್ಯಾ ಅಂತ ಅಂದ್ಬಿಟ್ಟು ಯಾಕೆ ಇಲ್ಲಿ ಕಾವ್ಯರಿಗೆ ಉತ್ತಮ ಕೊಡಲಿಲ್ಲ. ಇವರು ಕೂಡ ಅವ್ರು ಏನು ಜಗಳ ಆಡಿದ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಹೇಳೋದೊಂದು ಮಾಡೋದೊಂದು ಯಾವಾಗಲೂ ಕೂಡ ಇಲ್ಲಿ ಮಾಡಬಾರ್ದು. ಕೆಲವೊಂದು ವಿಚಾರಗಳನ್ನ ಇಲ್ಲಿ ನಾನು ಹೇಳ್ತಿರೋದು, ಇಲ್ಲಿ ಅಶ್ವಿನಿ ಅವರು ಕೂಡ ಮಾಡಿದ್ದು ಅದೇ ತಪ್ಪಲ್ವಾ. ಇಲ್ಲಿ ಕಾವ್ಯ ಅವ್ರು ಏನೋ ಮಾತಾಡ್ತಲ್ಲ, ಓಕೆ ಕಾವ್ಯ ನೀನು ಏನೇನು ಮಾಡಿದ್ರು ಕೂಡ ಈ ವಾರ ತುಂಬ ಚೆನ್ನಾಗಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಉತ್ತಮ ಕೊಡ್ಬೋದಿತ್ತು, ಕೊಡಲಿಲ್ಲ. ಆದರೆ ಸೂರಜ್ ಅವ್ರ ವಿಚಾರದಲ್ಲಿ ಹೋದರೆ ಇಲ್ಲ, ಸೂರಜ್ನ ಅಂತ ಜಗಳ ಆಡಿದ್ರು ಕೂಡ ಅವ್ರು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಿಲ್ಲ. ಆ ನಂತರ ಇಲ್ಲಿ ಬಂದು ಮಾತಾಡಿದ್ರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದೇ ಹೇಳಲ್ವಾ, ಒಳಗಡೆ ಒಂದಿರುತ್ತೆ ಮನಸ್ಸಲ್ಲಿ, ಹೊರಗಡೆ ಒಂದು ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರಿಗೆ ಅನ್ಸುತ್ತೆ ನಾಟಕ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇನ್ನೂ ಕೆಲವೊಬ್ಬರಿಗೆ ಇಲ್ಲ ನಾಟಕ ಆಡ್ತಲ್ಲ ಅಂತ ಅನ್ಸುತ್ತೆ. ವೀಕ್ಷಕರೇ ನಿಮಗೇನು ಅನ್ಸುತ್ತೆ, ಇಲ್ಲಿ ಅಶ್ವಿನಿ ಅವರು ನಿಜವಾಗ್ಲೂ ನಾಟಕ ಮಾಡ್ತಾ ಇದ್ದಾರೆ ಅನ್ಸುತ್ತಾ, ಇಲ್ಲ ಅಂತಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅವ್ರು ಇರೋದೇ ಹೀಗೆ ಅಂತ ಅನ್ಸುತ್ತಾ? ಕಮೆಂಟಲ್ಲಿ ತಿಳಿಸಿ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ. ನೆಕ್ಸ್ಟ್ ಚೈತ್ರ ಅವ್ರು ಬರ್ತಾರೆ, ಕಾವ್ಯ ಅವ್ರ ಹೆಸರನ್ನ ತಗೊಂತಾರೆ, ಮತ್ತೆ ರಾಶಿಕ್ ಅವ್ರ ಹೆಸರನ್ನ ಇಲ್ಲಿ ಕಳಪೆಗೆ ತಗೊಂತಾರೆ. ನಿಜವಾಗ್ಲೂ ಕೂಡ ಕಳಪೆಯಾಗಿ ಆಟ ಆಡಿದ್ದು ರಾಶಿಕಾ ಅವರೇ. ಒಂದು ಕ್ಯಾಪ್ಟನ್ಸಿನೂ ಕೂಡ ಸರಿಯಾಗಿ ನಿಭಾಯಿಸಕ್ಕೆ ಬರಲಿಲ್ಲ. ಇದನ್ನೇ ಇಲ್ಲಿ ಚೈತ್ರ ಅವರು ಕೂಡ ಇಲ್ಲಿ ಹೇಳಿದ್ದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಯಾರು ಬಂದು ಕಳಪೆ ಅಂತ ಕೊಡ್ತಾರೋ ಎಲ್ಲರೂ ಕೂಡ ಇವನ್ ಅವ್ರಿಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ರಾಶಿಕಾ ಅವರು ಉಸ್ತುವಾರಿಯಾಗಿ ಸರಿಯಾಗಿ ಮಾಡಲಿಲ್ಲ, ಕ್ಯಾಪ್ಟನ್ಸಿನೂ ಕೂಡ ಸರಿಯಾಗಿ ನಿಭಾಯಿಸಲಿಲ್ಲ. ಇಲ್ಲಿ ಇವ್ರು ಮಾತ್ರನೇ, ಚೈತ್ರ ಅವರು ಒಬ್ಬರು ಇಲ್ಲಿ ಕರೆಕ್ಟಾಗಿ ಹೇಳಿದ್ರು ಕಳಪೆ ಅಂತ ಅಂದಾಗ, ಅಂದರೆ ರೀಸನ್ ಕೊಡ್ಬೇಕಾದ್ರೆ ಕರೆಕ್ಟಾದ ರೀಸನ್ ಕೊಟ್ಟಿದ್ದಿಲ್ಲಿ. ಮತ್ತೆ ಕಾವ್ಯ ಅವ್ರು ಬರ್ತಾರೆ, ಮಾಳು ಅವ್ರ ಹೆಸರನ್ನ ಮತ್ತೆ ಸೂರಜ್ ಅವ್ರ ಹೆಸರನ್ನ ತಗೊಂತಾರೆ. ಯಾಕಂತಂದ್ರೆ ಸೂರಜ್ ಅವರು ಇಲ್ಲಿ ಕಾವ್ಯ ಅವ್ರ ಹತ್ರ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ. ಅಂದ್ರೆ ರಾಶಿಕ್ ಅವ್ರು ಮಾತಾಡ್ತಿರ್ಲಿಲ್ವಲ್ಲ, ಆ ಒಂದು ಟೈಮಲ್ಲಿ ತುಂಬಾನೇ ಮಾತಾಡಿದ್ರು. ರಾಶಿಕ್ ಅವ್ರ ಬಗ್ಗೆನೂ ಕೂಡ ಇಲ್ಲಿ ಹಂಚ್ಕೊಂಡಿದ್ರು, ಅಶ್ವಿನಿ ಅವ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡಿದ್ರು, ಕಾವ್ಯ ಅವರು ಕೂಡ ಇದ್ರ ಬಗ್ಗೆನೇ ಜಾಸ್ತಿ ಹೇಳಿದ್ದು, ಅವ್ರ ಬಗ್ಗೆ ಆ ಥರ ಮಾತಾಡಿದ್ರು. ಬಟ್ ಈ ರೀತಿಯಾಗಿ ಒಂದು ಒಪಿನಿಯನ್ ಕೊಡ್ತಿದ್ದೀರಲ್ವಾ ನೀವು ಅಂತಂದ್ಬಿಟ್ಟು ಅಲ್ಲಿಗೆ ಕಟ್ ಮಾಡ್ತಾರಲ್ಲ. ಇಲ್ಲಿ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಒಪಿನಿಯನ್ ಇಲ್ಲಿ ಸೂರಜ್ ಅವರು ಹಂಚ್ಕೊಂಡಿದ್ದಾರೆ. ರಕ್ಷಿತ್ ಅವ್ರ ಹತ್ರನೂ ಕೂಡ ಇಲ್ಲಿ ಅಷ್ಟೇ ಬೇರೆಯವ್ರ ಬಗ್ಗೆ ಮಾತಾಡಿದ್ದಾರೆ, ಬಟ್ ಮಾತಾಡಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಷ್ಟೇ. ಲೈವಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಯಾರ್ಯಾರ ಬಗ್ಗೆ ಅವ್ರು ಏನೇನು ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಸ್ವಲ್ಪ ಹಿಂದೊಂದು ಮುಂದೊಂದು ನಾಟಕ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಸೂರಜ್ ಅವರು ಗೊತ್ತಾಗ್ತದೆ. ಇದಾಗಿದ ತಕ್ಷಣ ಕೊನೆಯದಾಗಿ ಇಲ್ಲಿ
ಸಿಕ್ಕಿದ ಗ್ಯಾಪಲ್ಲೇ ತೊಗೊಂಡೋಗ್ಬಿಟ್ಟು ಮೆಡಲ್ನ ಗಿಲ್ಲಿ ನಟ ಅವರು ಕಾವ್ಯ ಅವ್ರಿಗೆ ಹಾಕ್ತಾರೆ ಉತ್ತಮ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಸ್ವಲ್ಪ ಫೇಸಲ್ಲಿ ಉರಿ ಹತ್ತಿತ್ತು. ಅಶ್ವಿನಿ ಅವ್ರಿಗೆ, ಸೂರಜ್ ಅವ್ರಿಗೆ, ರಾಶಿಕ್ ಅವ್ರಿಗೆ ಉತ್ತಮ ಸಿಕ್ಬಿಡ್ತಲ್ಲಪ್ಪ ಅಯ್ಯೋ ಅಂತಂದು ಉತ್ತಮ ಎಲ್ಲ ಕೊಟ್ಟು ಆದಮೇಲೆ ಇಲ್ಲಿ ಅಶ್ವಿನಿ ಅವರು, ರಾಶಿಕ್ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಬೇಕು ಅಂತಂದ್ಬಿಟ್ಟು ಪುಷ್ ಮಾಡ್ತಾ ಇದ್ದಾರೆ ಚಾನಲ್ನವ್ರೆ ಅಂತಂದ್ಬಿಟ್ಟು, ಡೈರೆಕ್ಟಾಗಿ ಚಾನಲ್ ಹೆಸರು ಹೇಳಲ್ಲ, ಪುಷ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಇದ್ರ ಬಗ್ಗೆನೂ ಕೂಡ ನಾನು ಕಂಪ್ಲೀಟಾಗಿ ವಿಡಿಯೋನ ಮಾಡಾಕಿದ್ದೀನಿ. ಈ ಹಿಂದಿನ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದು ಏನೇನು ಮಾತಾಡಿದ್ರು ಯಾವ್ಯಾವ ವಿಚಾರಕ್ಕೆ ಅಂತಂದ್ಬಿಟ್ಟು. ಯಾವಾಗಲೂ ಕೂಡ ಕಾವ್ಯ ಗಿಲ್ಲಿ ಅಂತ ಹೇಳ್ತಾರಲ್ಲ, ಏನು ಕೂಡ ಆಡ್ತಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಕಾವ್ಯದಿಂದ ಗಿಲ್ಲಿಯಿಂದ ಕಾವ್ಯ ಇದ್ರೂ ಕೂಡ ಇವರೇ ಒಂದು ಒಪಿನಿಯನ್ ನಮಗೆ ಬರ್ಸಿರೋದು ಅಂತಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಇವರೇ ಇಲ್ಲಿ ಹೇಳಿಬಿಟ್ಟು ಅವ್ರು ಹೆಂಗೆ ಒಪಿನಿಯನ್ನ ಬರ್ಸೋಕ್ಕಾಗುತ್ತೆ? ಯಾರ ಬಗ್ಗೆನೂ ಕೂಡ ಯಾರು ಒಪಿನಿಯನ್ನ ಬರ್ಸೋಕ್ಕಾಗಲ್ಲ. ನಾವು ಅವ್ರನ್ನ ಯಾವ ರೀತಿ ನೋಡ್ತಾ ಇರ್ತೀವಿ ಆ ಥರ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಅವ್ರು ಒಳ್ಳೆಯವರು ಅಂತಂದ್ಬಿಟ್ಟು ನಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ ಅವ್ರು ಏನೇ ಮಾಡಿದ್ರು ಕೂಡ ಒಳ್ಳೇದಾಗೆ ಕಾಣಿಸುತ್ತೆ. ಅವ್ರು ಕೆಟ್ಟವರು ಅಂತ ನಮ್ಗೆ ಏನಾದರೂ ಬಂತು ಅಂತಂದರೆ ಅವ್ರು ಒಳ್ಳೇದು ಮಾಡ್ತಿದ್ರು ಕೂಡ ಅದು ಕೆಟ್ಟದು ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಮನಸ್ಸಲ್ಲಿ ಬರುತ್ತೆ. ಇದು ನನ್ನ ಒಂದು ಒಪಿನಿಯನು ಅಷ್ಟೇ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿ, ಅಶ್ವಿನಿ ಅವರು ಕಾವ್ಯ ಅವ್ರ ಬಗ್ಗೆ ಇಲ್ಲಿ ಒಳ್ಳೆ ಮಾತುಗಳು ಆಡಿರೋದು ತುಂಬಾ ಕಮ್ಮಿ. ಕಾವ್ಯ ಅವರು ಕೂಡ ಅಷ್ಟೇ ಅಶ್ವಿನಿ ಅವ್ರ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಇಲ್ಲಿ ಆಡಿರೋದು ಕಮ್ಮಿ. ಜಗಳ ಅಂತ ಬಂದಾಗ ಇಬ್ಬರು ಕೂಡ ಆಲ್ಮೋಸ್ಟ್ ಎಂತೆಂಥ ಜಗಳ ಆಡ್ಬಿಟ್ಟೆ ಇಲ್ಲಿ ಅಶ್ವಿನಿ ಅವರು, ರಕ್ಷಿತಾ ಅವರು ಒಂದಾಗಿದ್ದಾರೆ. ಆದರೆ ಕಾವ್ಯ ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ಯಾವಾಗ ಒಂದಾಗ್ತಾರೋ ಅಥವಾ ಒಂದಾಗದೆ ಹಾಗೆ ಹೋಗ್ತಾರೋ ಗೊತ್ತಿಲ್ಲ. ನೋಡೋಣ ಯಾರ್ಯಾರು ಒಂದಾಗ್ತಾರೆ, ಯಾರ್ಯಾರು ಹಾಗೆ ಇರ್ತಾರೆ ಅಂತಂದ್ಬಿಟ್ಟು. ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ಅಶ್ವಿನಿ ಅವ್ರು ಮಾತಾಡ್ತಿರೋದು ಕರೆಕ್ಟಾ, ಇಲ್ಲ ಅಂತಂದರೆ ಕಾವ್ಯ ಅವರು ಅಶ್ವಿನಿ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು ಕರೆಕ್ಟಾ? ಈ ಒಂದು ವಿಚಾರದ ಬಗ್ಗೆ ನಿಜವಾಗ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಆಗಿದ ತಕ್ಷಣ ಕಳಪೆಗೆ ಇಲ್ಲಿ ಅವರೇ ಕಳಿಸ್ತಾರೆ, ಹೋಗ್ಬಿಟ್ಟು ಅವ್ರ ಹತ್ರನೇ ಇಲ್ಲಿ ಕುತ್ಕೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದು ಅವ್ರ ಇಷ್ಟ, ಅವ್ರು ಮಾತಾಡಿರೋದು ಇಷ್ಟ ಆಗಿದೆ, ಅದಕ್ಕೆ ಇಲ್ಲಿ ಕಳಪೆ ಕಳಿಸಿದ್ದಾರೆ. ಅಂದರೆ ಇವ್ರು ಹೇಳೋ ಪ್ರಕಾರ ಅವ್ರು ಇಲ್ಲಿ 2 ಸತಿ ಜೈಲಿಗೆ ಹೋಗಿದ್ರಲ್ಲ, ಯಾರು ಕೂಡ ಆ ಥರ ಬಂದು ಕೂತ್ಕೊಳ್ಳಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಫೀಲ್ ಮಾಡ್ಕೊತಾರೆ. ಫೀಲ್ ಮಾಡ್ಕೋಬೇಕು, ಬಟ್ ಈ ರೀತಿಯಾಗಿ ಹೇಳ್ಕೊಂಡು ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಇದರೆಲ್ಲದರ ಮಧ್ಯೆ ಇಲ್ಲಿ ಮಾಳುವರು ನೆಕ್ಸ್ಟ್ ಹಾಡು ಹೇಳ್ತಾರಲ್ಲ, ಸಖತ್ತಾಗಿತ್ತು. ನಿಜವಾಗ್ಲೂ ಕೂಡ ಸಖತ್ ಖುಷಿ ಆಯಿತು. ಯಾವ ಒಂದು ಸಾಲು ವೀಕ್ಷಕರೇ ನಿಮಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಯಾರ ಬಗ್ಗೆ, ಈಗ ಎಲ್ಲರ ಬಗ್ಗೆನೂ ಇಲ್ಲಿ ಹೇಳಿದ್ರು, ಗಿಲ್ಲಿಯವ್ರ ಬಗ್ಗೆ ಹೇಳಿದ್ರು, ಕಾವ್ಯವ್ರ ಬಗ್ಗೆ, ಅಶ್ವಿನಿ ಅವ್ರ ಬಗ್ಗೆ. ಅಂದರೆ ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಹೆಸರನ್ನ ತೊಗೊಂಡು 11 ಜನದ ಹೆಸರುಗಳು ಕೂಡ ಇಲ್ಲಿ ತೊಗೊಂಡ್ಬಿಟ್ಟು ಹೇಳಿದ್ರು. ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾರ ಬಗ್ಗೆ ಹೇಳಿದ್ದು ತುಂಬಾ ಇಷ್ಟ ಆಯಿತು? ಅಂದರೆ ಗಿಲ್ಲಿಯವ್ರ ಬಗ್ಗೆ, ಮಾಳುವ್ರ ಬಗ್ಗೆ, ಅವ್ರ ಬಗ್ಗೆ ಅವರೇ ಹೇಳ್ಕೊಂಡ್ರಲ್ಲ ರಾಕ್ ಸ್ಟಾರ್ ಅಂತ ಅಂದ್ಬಿಟ್ಟು. ಆ ಥರ ಯಾರ ಲೈನು ಹೇಳಿದ್ದು ನಿಮಗೆ ತುಂಬಾ ಇಷ್ಟ ಆಯಿತು ಅದನ್ನು ಕಮೆಂಟಲ್ಲಿ ತಿಳಿಸಿ. ಈಗ ಎಲ್ಲರಿಗೂ ಕೂಡ ಒಂದು ಡೌಟ್ ಅಂತೂ ಬಂದಿರುತ್ತೆ, ಲೈವ್ ನೋಡೋರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತೀರ. ಈಗ ಲೈವ್ ಕೂಡ ಇಲ್ಲಿ ಆಫ್ ಆಗಿದೆ. ಏನಕ್ಕೆ ಅಂತಂದರೆ ಶನಿವಾರ ಇಲ್ಲಿ ಲೈವ್ ಪೂರ್ತಿಯಾಗಿ ಬಿಡ್ತಿದ್ರು, ಭಾನುವಾರಕ್ಕೆ ಇಲ್ಲಿ ಕ್ಲೋಸ್ ಮಾಡ್ತಿದ್ರು. ಆದರೆ ಈ ವಾರ ನಾನು ಹೇಳ್ತಿರೋದು, ಈಗ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿರೋ ಕಾರಣ, ಅಂದರೆ ಶನಿವಾರ ಏನು ಮಾಡ್ತಿದ್ರು ಶೂಟಿಂಗು, ಇವಾಗ ಶುಕ್ರವಾರನೇ ಸ್ಟಾರ್ಟ್ ಮಾಡಿರೋಕ್ಕೆ ಈಗ ಶನಿವಾರದ ಲೈವ್ ಕೂಡ ಇಲ್ಲಿ ಆಫ್ ಆಗಿದೆ. ಅಂದರೆ ನಾಳೆ ಏನು ಲೈವ್ನ ನಾವು ನೋಡ್ತಿದ್ವೋ ಆ ಲೈವ್ ಇಲ್ಲಿ ಪೂರ್ತಿಯಾಗಿ ಬಂದಾಗಿದೆ. ಲೈವ್ ಇಲ್ಲಿ ಬರಲ್ಲ, ಅಂದರೆ ಸ್ಯಾಟರ್ಡೇ ಎಪಿಸೋಡ್ ಲೈವ್ ಅಂತೂ ಬರಲ್ಲ. ನಾರ್ಮಲ್ ಎಪಿಸೋಡ್ ನಾವು ನೋಡ್ತಿದ್ವಲ್ಲ ಕಿಚ್ಚನ ಪಂಚಾಯಿತಿ, ನಾರ್ಮಲ್ ಆಗಿ 9 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ಈಗ ಮಂಡೆಯಿಂದ ಲೈವ್ ಇಲ್ಲಿ ಓಪನ್ ಕೂಡ ಆಗುತ್ತೆ. ಸೊ ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡ್ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.